ಈಗಾಗಲೇ ಒಂದು ಕಡೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಏರಿಳಿತಗಳನ್ನು ನೋಡ್ತಾ ಇದ್ದೀವಿ. ಭಾರತದಲ್ಲಿ ದುಬೈ ಚಿನ್ನಕ್ಕೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್. ದುಬೈ ಚಿನ್ನದ ಲೆಕ್ಕ ಕೇಳಿ ದಂಗಾದ ಭಾರತೀಯರು. ದುಬೈ ಬೆಲೆಯಲ್ಲಿ ಚಿನ್ನದ ಹಿಂದಿನ ರಹಸ್ಯ ಬಯಲು. ದುಬೈ ಬೆಲೆಯಲ್ಲಿ ಚಿನ್ನ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಚಿನ್ನ ಬೆಳ್ಳಿ ಮೇಲೆ ಸುಂಕದ ಬರೆ ಎಳೆದ ಮೋದಿ. ದುಬೈನಿಂದ ಚಿನ್ನ ಖರೀದಿಸಿ ತಂದ್ರೆ ಸಿಕ್ಕಾಪಟ್ಟೆ ಲಾಭ. ಬಂಗಾರ ಆಮದು ಸುಂಕ 16% ಏರಿಕೆ. ಆದ್ರೆ ದುಬೈನಿಂದ ಚಿನ್ನ ತಂದ್ರೆ 15% ಸುಂಕ. ದುಬೈನಿಂದ ಚಿನ್ನ ತಂದ್ರೆ 1% ಸುಂಕ ಉಳಿತಾಯ ಆಗುತ್ತೆ. 2022ರಲ್ಲಿ ದುಬೈನಿಂದ 120 ಟನ್ ಚಿನ್ನ ಆಮದು. 2027ಕ್ಕೆ ದುಬೈನಿಂದ 200 ಟನ್ ಆಮದಾಗುವ ನಿರೀಕ್ಷೆ. ಭಾರತದಲ್ಲಿ ದುಬೈ ಚಿನ್ನಕ್ಕೆ ಡಿಮ್ಯಾಂಡು ಹೆಚ್ಚಾಗಿದೆ. ದುಬೈ ಚಿನ್ನದ ಲೆಕ್ಕ ಕೇಳಿ ಭಾರತೀಯರು ದಂಗಾಗಿದ್ದಾರೆ. ದುಬೈ ಬೆಲೆಯಲ್ಲಿ ಚಿನ್ನದ ರಹಸ್ಯ. ದುಬೈ ಬೆಲೆಯಲ್ಲಿ ಚಿನ್ನ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಚಿನ್ನ ಬೆಳ್ಳಿ ಮೇಲೆ ಸುಂಕದ ಬರೆ ಎಳೆದ ಮೋದಿ. ದುಬೈನಿಂದ ಚಿನ್ನ ಖರೀದಿಸಿ ತಂದ್ರೆ ಸಿಕ್ಕಾಪಟ್ಟೆ ಲಾಭ. ಯಾವ ರೀತಿಯಾಗಿ ಲಾಭ? ಬಂಗಾರ ಆಮದು ಸುಂಕ 16% ಏರಿಕೆ ಆಗಿದೆ. ಆದ್ರೆ ದುಬೈನಿಂದ ಚಿನ್ನ ತಂದ್ರೆ 15% ಸುಂಕ ಆಗುತ್ತೆ. ದುಬೈನಿಂದ ಚಿನ್ನ ತಂದ್ರೆ 1% ಸುಂಕ ಉಳಿತಾಯ ಆದಂಗಾಗುತ್ತೆ. 2022ರಲ್ಲಿ ದುಬೈನಿಂದ 120 ಟನ್ ಚಿನ್ನ ಆಮದಾಗಿತ್ತು. ಈಗ 2027ಕ್ಕೆ ದುಬೈನಿಂದ 200 ಟನ್ ಆಮದಾಗುವಂತ ನಿರೀಕ್ಷೆ ಇದೆ. ನಾವು ಹೇಳ್ತಾ ಇರ್ತೀವಿ ದುಬೈನಲ್ಲಿ ಚಿನ್ನದ ಬೆಲೆ ರೇಟ್ ಕಡಿಮೆ ಇರುತ್ತೆ ಅಂತ. ಯಾಕೆ ಅಂತ ಅಂದ್ರೆ ತೆರಿಗೆ ವಿಚಾರಕ್ಕೆ ಮಾತನಾಡೋದಾದ್ರೆ, ಸುಂಕದ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ, ದುಬೈನಲ್ಲಿ ನಮ್ಮ ಭಾರತ ದೇಶ ಆಗಿರ್ಬೋದು, ಬೇರೆ ದೇಶಗಳನ್ನೆಲ್ಲ ಕಂಪೇರ್ ಮಾಡ್ಕೊಂಡು ನೋಡಿದಾಗ ದುಬೈನಲ್ಲಿ ತೆರಿಗೆ ಎಲ್ಲ ಕಮ್ಮಿ. GST ಆಗಿರ್ಬೋದು, ತೆರಿಗೆ ವಿಚಾರ, ಟ್ಯಾಕ್ಸ್ ಕಟ್ಟುವಂಥದ್ದೆಲ್ಲವೂ ಕೂಡ ಕಮ್ಮಿ. ಸೊ ಹಾಗಾಗಿ ಕೆಲವರು ಮಾತಾಡ್ತಿರ್ತಾರೆ ನೋಡಿ, ನಾವು ಕೇಳಿಸ್ಕೊಂಡಿರ್ತೀವಿ ದುಬೈಗೆ ಹೋಗ್ಬಿಡ್ಬೇಕಪ್ಪ ದುಡ್ಡು ಮಾಡಿದ್ರೆ, ಯಾಕಂದರೆ ಅಲ್ಲಿ ಈ ತೆರಿಗೆ ಎಲ್ಲ ಕಡಿಮೆ ಇರುತ್ತೆ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ದುಬೈನಿಂದ ಚಿನ್ನ ಖರೀದಿ ಮಾಡಿದ್ರೆ ನಮಗೆ 15% ಸಿಗುತ್ತೆ, ಅಲ್ಲಿ 1% ಕಮ್ಮಿ ಆಗುತ್ತೆ ಆಮದು ಸುಂಕ. ಈಗಾಗಲೇ 16%ಕ್ಕೆ ಏರಿಕೆ ಆಗಿರುವಂಥದ್ದು ಆಮದು ಸುಂಕ. ನಾವು ದುಬೈನಿಂದ ಖರೀದಿ ಮಾಡಿದ್ರೆ 15% ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಸೊ ಒಂದು ಕಡೆ ದುಬೈ ಚಿನ್ನಕ್ಕೆ ಬೇಡಿಕೆ ಇರುವಂಥದ್ದು ಯಾವಾಗಲೂ ಸಹಿತ ಇದೆ. ಈಗ ಯಾರಾದರೂ ದುಬೈನಿಂದ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಈ ರೀತಿಯಾದಂಥ ವಸ್ತುಗಳನ್ನ ತೆಗೆದುಕೊಂಡು ಬನ್ನಿ ಅಂತೆಲ್ಲ ನಾವು ಹೇಳ್ತಾ ಇರ್ತೀವಿ. ಮೊಬೈಲ್ ಫೋನ್ಗಳು, ಐಫೋನ್ಗಳಾಗಿರ್ಬೋದು, ಬಂಗಾರ ಬೆಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ತೆಗೆದುಕೊಂಡು ಬನ್ನಿ ದುಬೈಯಿಂದ ಬರ್ತಾ ಇದ್ರೆ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಕಡಿಮೆ ಬೆಲೆ ಅನ್ನುವಂಥ ಕಾರಣದಿಂದಾಗಿ. ಸೊ ಹಾಗಾಗಿ ಈಗಾಗಲೇ 16%ಗೆ ಸುಂಕ ಏರಿಕೆ ಆಗಿದೆ ಅಲ್ಲ, ದುಬೈನಿಂದ ಖರೀದಿ ಮಾಡಿದರೆ 15% ಆಗುತ್ತೆ. ಇದು ಒಂದು ಕಡೆಯ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ, ಆರ್ಥಿಕವಾಗಿ ನಾವು ಕಟ್ಟುವಂಥ ಸುಂಕ ಏನಿದೆಯಲ್ಲ, ಈಗ ಚಿನ್ನದ ಬೆಲೆ ಹೆಚ್ಚಾಗಿ ಆಗ್ತಾ ಇದೆ, ಚಿನ್ನವನ್ನು ಹೆಚ್ಚಾಗಿ ಖರೀದಿ ಮಾಡ್ತಾ ಇದ್ದಾರೆ, ಬೇಡಿಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಕಳೆದ ಬಾರಿ 2022ರಲ್ಲಿ 120 ಟನ್ ಆಮದು ಮಾಡ್ಕೊಂಡಿದ್ರು ದುಬೈನಿಂದ. ಇದೀಗ 2027ಕ್ಕೆ 200 ಟನ್ ಆಮದು ಮಾಡ್ಕೊಳ್ಳುವಂಥ ನಿರೀಕ್ಷೆ ಇದೆ ಅಂತೆ. ಈಗಾಗಲೇ ನಾವು ಏನು ಮಾತಾಡ್ತೀವಿ ಅಂದರೆ ದರ ಹೆಚ್ಚಳ ಆಗಿದೆ, ಜನಗಳಿಗೆ ಬರೆ ಎಳೆದಂತಾಗ್ತಾ ಇದೆ ಅಂತೆಲ್ಲ ಮಾತಾಡ್ತೀವಿ. ಬಟ್ ಚಿನ್ನವನ್ನು ಖರೀದಿ ಮಾಡೋರ ಸಂಖ್ಯೆ ಅಂತೂ ಕಡಿಮೆ ಆಗ್ತಾ ಇಲ್ಲ. ದುಬೈನಿಂದ ಬರುವ ಬೆಳ್ಳಿ ಲೆಕ್ಕ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಬೆಳ್ಳಿ ಮೇಲಿನ ಆಮದು ಸುಂಕ 16%ಕ್ಕೆ ಏರಿಕೆ. ಆದರೆ ದುಬೈನಿಂದ ಬರುವ ಬೆಳ್ಳಿಗೆ 7% ಸುಂಕ. 2031ರ ಹೊತ್ತಿಗೆ ಬೆಳ್ಳಿಗೆ ಆಮದು ಸುಂಕವೇ ಇರಲ್ಲ. 2031ರ ಬಳಿಕ ದುಬೈನಿಂದ ಬೆಳ್ಳಿ ಆಮದು ಹೆಚ್ಚುವ ನಿರೀಕ್ಷೆ ಇದೆ. ದುಬೈನಿಂದ ಬರುವ ಬೆಳ್ಳಿ ಲೆಕ್ಕ ಸೀರಿಯಸ್ಲಿ ಈಗ 16% ಸುಂಕ ಏರಿಕೆ ಆಗಿದೆ. ದುಬೈನಿಂದ ಬರುವಂಥ ಬೆಳ್ಳಿಗೆ 7% ಸುಂಕ. 2031ರ ಹೊತ್ತಿಗೆ ನಾವು ನೋಡಿದಾಗ ಅಲ್ಲಿ ಸುಂಕವೇ ಇರಲ್ಲ ಅಂತ ಬೆಳ್ಳಿಗೆ. ದುಬೈನಲ್ಲಿ ಹಾಗೆ ಅಂದರೆ ದುಬೈ ಸಿಟಿಯ ಬಗ್ಗೆ ನಾವು ಹೇಳೋದಾದ್ರೆ, ದುಬೈನಲ್ಲಿ ಆರ್ಥಿಕತೆ ಯಾಕೆ ಅಷ್ಟರ ಮಟ್ಟಿಗೆ ಅಂದರೆ ಒಂದು ದೇಶದ ಆರ್ಥಿಕತೆ ನಿಂತಿರುವಂಥದ್ದು ಅಲ್ಲಿರುವಂಥ ಜನಗಳ ಮೇಲೆ.
ಜನಗಳು ಎಷ್ಟು ರಿಚ್ ಆಗಿರ್ತಾರೆ, ಜನ ಎಷ್ಟು ದುಡಿಮೆಯನ್ನ ಮಾಡ್ತಾರೆ ಅಲ್ವಾ, ಅದ್ರ ಮೇಲೆ ಆ ದೇಶದ ಆರ್ಥಿಕತೆ ಇರುತ್ತೆ. ಸೊ ಹಾಗಾಗಿ ದುಬೈನಲ್ಲಿ ಚಿನ್ನ ಬೆಳ್ಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ರೇಟ್ ಕಮ್ಮಿ. ಇನ್ನು ಬೆಳ್ಳಿ ಈಗ 16% ಏರಿಕೆ ಆದರೆ ಸುಂಕ 7% ಇದೆ ದುಬೈನಿಂದ ಆಮದು ಮಾಡಿಕೊಳ್ಳುವಂಥ ಬೆಳ್ಳಿ ಸುಂಕ. ಇನ್ನು ಮುಂದಿನ ದಿನಗಳಲ್ಲಿ 2031ರಲ್ಲಿ ಅದು ಸಹಿತ ಇರಲ್ಲ, 0 ಇರುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಲಾಭ ಇರುತ್ತೆ, ಯಾರು ಸುಮ್ಮನೆ ಇರ್ತಾರೋ, ಲಾಭ ಇದೆ ಅಂತ ಅಂದರೆ ಆಮದು ಮಾಡಿಕೊಳ್ಳುವಂಥದ್ದು ಹೆಚ್ಚಾಗುತ್ತೆ. ಇದು ಒಂದು ಕಡೆ ಎಲ್ಲಿ ಲಾಭ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ದುಬೈನಿಂದ ನಾವು ಖರೀದಿ ಮಾಡ್ಕೊಂಡಾಗ, ದುಬೈದಿಂದ ಆಮದು ಮಾಡ್ಕೊಂಡಾಗ ಲಾಭ ಹೆಚ್ಚಾಗುವಂಥದ್ದು. ಸೊ ಹಾಗಾಗಿ ಒಂದು ಕಡೆ ಬರೆ ಎಳೆಯುವಂಥ ಕೆಲಸ ಏನಂತ ಅಂದರೆ, ಈಗೇನು ಸುಂಕ ಹೆಚ್ಚಾಗಿದೆ ಅಲ್ಲ, ಗ್ರಾಹಕರು ಅವಶ್ಯಕತೆ ಅಂತ ಮದುವೆ ಮುಂಜಿ ಅಂತ ಖರೀದಿ ಮಾಡೋರಿಗೆ ಒಂದು ರೀತಿಯಾಗಿ ತಲೆನೋವು, ಈ ಕಡೆ ಖರೀದಿ ಮಾಡುವಾಗೂ ಇಲ್ಲ ಬಿಡುವಾಗೂ ಇಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಮಾಡಲೇಬೇಕು. ಮದುವೆ ಅಂತ ಅಂದಾಗ ಆಪ್ಷನ್ನೇ ಇರಲ್ಲ. ಬಟ್ ಇಂಥ ಸಂದರ್ಭದಲ್ಲಿ ಅವಶ್ಯಕತೆ ಇದ್ದವರು ಖರೀದಿ ಮಾಡಲೇಬೇಕಾಗುತ್ತೆ, ಅವಶ್ಯಕತೆ ಇಲ್ಲದೆ ಇದ್ದವರು ಖರೀದಿ ಮಾಡಬೇಡಿ ಅಂತ ನಮ್ಮ ಪ್ರಧಾನಿಯವರು ಸಹಿತ ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದರೆ ಬೇಡಿಕೆ ಕಮ್ಮಿ ಆಯಿತು ಅಂದಾಗ ಆಮದು ಮಾಡ್ಕೊಳ್ಳುವಂಥದ್ದು ಕೂಡ ಕಡಿಮೆ ಆಗುತ್ತೆ, ಅಲ್ಲಿ ಕಡಿಮೆ ಸುಂಕವನ್ನು ಕಟ್ಟಿ ಆಮದು ಮಾಡ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೆಚ್ಚಾಗಿ ಸುಂಕವನ್ನು ವಿಧಿಸಿದಾಗ, ಬೆಲೆ ಹೆಚ್ಚಾದಾಗ ಗ್ರಾಹಕರು ಕಡಿಮೆ ಆಗ್ತಾರೆ, ಕೊಂಡುಕೊಳ್ಳುವವರ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ದೂರದೃಷ್ಟಿಯಿಂದ ಪ್ರಧಾನಿಯವರು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ದುಬೈ ವಿಚಾರಕ್ಕೆ ಮಾತನಾಡೋದಾದ್ರೆ ಆಮದು ಮಾಡಿಕೊಳ್ಳುವಂಥ ನಿರೀಕ್ಷೆ ಹೆಚ್ಚಾಗಿ ಇದೆ.